ಇವತ್ತು ಮೊಟ್ಟ ಮೊದಲ ಬಾರಿಗೆ ಹುಬ್ಬಳ್ಳಿಯಲ್ಲಿ ನೋಡ್ತಾ ಇರಬಹುದು 50% ಸಬ್ಸಿಡಿ ನಿಮಗೆ ರೊಟ್ಟಿ ಮಿಷನ್ ಸಿಗ್ತಾ ಇದೆ. ಇವತ್ತು ಯಾವ ಮಾಡಲ್ ಸಿಗ್ತಾ ಇದೆ ನಿಮ್ಮ ಹತ್ರ? 5-6 ಮಾಡಲ್ ಇದಾವೆ ಸರ್. ಸಬ್ಸಿಡಿ ಆಗಿರೋದು ಇವು 3 ಮಾಡಲ್. ಇದೆಲ್ಲ ತಗೊಂಡ್ರೆ ಏನಾದ್ರು ಫ್ರೀ ಆಗಿ ಕೊಡ್ತಾರೆ ನಮ್ಮ ವೀಕ್ಷಕರಿಗೆ? ಈ 3ರಲ್ಲಿ ಯಾವುದೇ ಮಷಿನ್ ತಗೊಂಡ್ರು ಕೂಡ ಇದು 5 kg ರೇಟ್ ಕಲಿಸೋ ಮಷಿನ್ ಫ್ರೀ ಕೊಡ್ತಾ ಇದೆ. ಕರ್ನಾಟಕದಲ್ಲಿ ಎಲ್ಲಾ ಮೂಲೆಗೆ ಕೊಟ್ಟಿದ್ದೇವೆ, ಆಮೇಲೆ ಹೊರ ರಾಜ್ಯಗಳಿಗೆ ಕೊಟ್ಟಿದ್ದೇವೆ, ಬೇರೆ ದೇಶಕ್ಕೂ ಸಪ್ಲೈ ಮಾಡಿದ್ದೇವೆ ನಾವು ಮಷಿನ್ಗಳು. ಹಾಫ್ HP ಮೋಟರ್ ಇದೆ, ಸಿಂಗಲ್ ಫೇಸ್, ಗಂಟೆಗೆ 500 ರೊಟ್ಟಿ ಬರ್ತದೆ ಸರ್. ಇದು ಸರ್ಕಾರ ವತಿಯಿಂದ ಸಬ್ಸಿಡಿ ಇದೆ. ಇದು 1 HP ವಿದೌಟ್ ಪ್ಲೇಟ್ ಅಂತ ಹೇಳ್ಬಿಟ್ಟು ಇದು ಗಂಟೆಗೆ 1000 ರೊಟ್ಟಿ ಬರ್ತೈತಿ. ಟಾಪ್ 1 ಮಾಡಲ್ ಇದೆ. ಇದು 1000 ರೊಟ್ಟಿ ಬರ್ತೈತಿ. ಬಟ್ ಇದು 1 HP ಹೆವಿ, ಆಮೇಲೆ ವಿತ್ ಪ್ಲೇಟ್. ಡೈಲಿ ಒಂದು 5-6 ಸಾವಿರ 7-8 ಸಾವಿರ ರೊಟ್ಟಿ ಮಾಡೋರಿಗೆ ಇದು ತೊಗೊಳಕ್ಕೆ ಏನು ತೊಂದರೆ ಇಲ್ಲ. ಅವರು ಇದೇ ಇವಾಗ ಆನ್ ಮಾಡೋದು ಸ್ವಿಚ್ ಸರ್. ನೋಡಿ, ಇದು ಮಾಡೋ ಮೆಥಡ್ ಬಂದ್ಬಿಟ್ಟು ಬಹಳ ಈಸಿ ಆಗಿದೆ. ಇದೇ ತರ ಪ್ಲೇಟ್ ಇರೋದ್ರಿಂದ ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರೇ ಇದ್ರು ಕೂಡ ರೊಟ್ಟಿ ಮಾಡ್ಕೋಬಹುದು ಅವರು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇವನ್ ಬೆಂಗಳೂರು ಅಂತ ಸಿಟಿ ಒಳಗ ಹೋಟೆಲಲ್ಲಿ ಜಾಗ ಇರೋದಿಲ್ಲ, ಮನೇಲಿ ಇಟ್ಕೊಳ್ಳೋದು, ಮನೇಲಿ ಈ ತರ ರೊಟ್ಟಿ ಮಾಡೋದು. ಇದನ್ನ ಬೇಯಿಸ್ದೇನೆ ಹಂಗೆ ತಗೊಂಡು ಹೋಗ್ಬೇಕು. ಕಸ್ಟಮರ್ ಬರೋ ಟೈಮಿಗೆ 2-2 ರೊಟ್ಟಿ ಬೇಯಿಸಿ ಹಂಗೆ ಕೊಡ್ತಾ ಇರೋದು, ಬಿಸಿ ರೊಟ್ಟಿನೇ. ಯಾವುದನ್ನು ಹೊರಗಡೆ ಅಂತ ತರಿಸಲ್ಲ, ಎಲ್ಲ ಇಲ್ಲೇ ರೆಡಿ ಮಾಡಿ ಇಲ್ಲೇ ಅಸೆಂಬ್ಲಿ ಮಾಡ್ತೇವೆ. ಸರ್ ಏನ್ ಸರ್ ಇಷ್ಟೊಂದು ರೊಟ್ಟಿ ಮಿಷನ್ ಸ್ಟಾಕ್ ಮಾಡಿಬಿಟ್ಟಿದ್ರಿ ಇಲ್ಲಿ? ಇವತ್ತು ಮೊಟ್ಟ ಮೊದಲ ಬಾರಿಗೆ ಹುಬ್ಬಳ್ಳಿಯಲ್ಲಿ ನೋಡ್ತಾ ಇರ್ಬೋದು 50% ಸಬ್ಸಿಡಿಯಲ್ಲಿ ನಿಮಗೆ ರೊಟ್ಟಿ ಮಿಷನ್ ಸಿಗ್ತಾ ಇದೆ. ಅದಕ್ಕೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕು, ರೊಟ್ಟಿ ಮಿಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ಪ್ರತಿಯೊಂದು ಮಾತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ಗಂಟೆ ವಾಚ್ ಮಾಡಿ. ಇನ್ಯಾರು ನಮ್ಮೊಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋನ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಹಾಸೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾರ ಹತ್ರ PG ಇದೆ, ತುಂಬ ಕುಟುಂಬ ಯಾರ ಹತ್ರ ಇದೆ, ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಅಂತರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ರೊಟ್ಟಿ ಮಿಷನ್ ಯಾವ ರೀತಿ ಇದೆ, ಏನು ರೇಟ್ ಇದೆ, ಎಷ್ಟು HP ಸಿಗುತ್ತೆ, ಇದೆಲ್ಲ ರನ್ ಮಾಡ್ಬೇಕಾದ್ರೆ ಕರೆಂಟ್ ಎಷ್ಟು ಬೇಕಾಗುತ್ತೆ, ಇದೆಲ್ಲ ಪರ್ಚೇಸ್ ಮಾಡ್ಬೇಕಾದ್ರೆ ಎಲ್ಲಿ ಬರಬೇಕು, ಡಾಕ್ಯುಮೆಂಟ್ಸ್ ಏನಿದೆ ಪ್ರತಿಯೊಂದು ತಿಳಿಸ್ಕೊಡಕ್ಕೆ ಇವತ್ತು ನಮ್ಮ ಸರ್ ಅದರ ಯೂಟ್ಯೂಬ್ ಚಾನಲ್ ಬರ್ಮಾಡ್ಕೊಂಬಿಟ್ಟು ಎಲ್ಲ ಮಾತು ತಿಳಿಸ್ಕೊಡ್ತೀನಿ. ಬನ್ನಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಬನ್ನಿ ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೇನ್ರಿ. 50% ಸಬ್ಸಿಡಿಯಲ್ಲಿ ರೊಟ್ಟಿ ಮಿಷನ್ ಕೊಡ್ತೀರಾ ಅಂತ ಹೇಳಿದ್ರಿ. ಹೌದು. ಅದಕ್ಕೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅವರ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಸಂಪರ್ಕ ಮಾಡ್ಬೇಕು ಸರ್. ಸಂಪರ್ಕ ಮಾಡಿದ್ರೆ ಅವರು ಅರ್ಜಿ ಹಾಕ್ತಾರೆ. ಅವ್ರ ಮುಖಾಂತರ ಅರ್ಜಿ ಹಾಕಿದ್ರೆ ಅವ್ರ ಇನ್ನಿತರ ಪೇಪರ್ ಬೇಕಾಗಿರೋದು ಅವರ ಸಂಪರ್ಕ ಕೇಂದ್ರದವರೇ ಅವ್ರು ಮಾಹಿತಿ ಕೊಡ್ತಾರೆ. ಓಕೆ, ಇಲ್ಲಿಗೆ ಬಂದ್ರೆ ಸಬ್ಸಿಡಿ ಸಿಕ್ಬಿಟ್ಟು ರೊಟ್ಟಿ ಮಿಷನ್ ಎಷ್ಟು ದಿನದಲ್ಲಿ ಡೆಲಿವರಿ ಕೊಡ್ತೀರಾ ಅವರಿಗೆ? ಅವ್ರು 1 ವೀಕಲ್ಲಿ ಡೆಲಿವರಿ ಕೊಡ್ತೀವಿ. 1 ವೀಕ್ ಸಿಗುತ್ತೆ. ಹೌದೌದು. ಓಕೆ, ಬಂದ ತಕ್ಷಣ ರೊಟ್ಟಿ ಮಿಷನ್ ಸಿಗಲ್ಲ ಅವರಿಗೆ? ಸಿಗೋದಿಲ್ಲ ಅಂದ್ರೆ ಏನ್ರಿ, ಅವರು ರೈತ ಸಂಪರ್ಕಕ್ಕೆ ನಾವು ಕೊಡ್ಬೇಕು, ಅಲ್ಲಿಂದ ಅವ್ರು ಒಯ್ತಾರ ಮಷಿನ್. ಸಬ್ಸಿಡಿ ಬೇಕಾದ್ರೆ 1 ವಾರ ಆಗುತ್ತೆ. ಹೌದೌದು. ಫುಲ್ ಕ್ಯಾಶ್ ಅಂದ್ರೆ ಒಂದೊಂದೆಲ್ಲ ಕೊಟ್ಬಿಡ್ತೀರಾ? ಹಾ, ರೆಡಿ ಇರ್ತಾವ ಸರ್. ಇವತ್ತು ಯಾವ್ಯಾವ ಮಾಡಲ್ ಸಿಗ್ತಾ ಇದೆ ನಿಮ್ಮ ಹತ್ರ? ನಮ್ಮ ಕಡೆ ಒಂದು 5-6 ಮಾಡಲ್ ಇದಾವೆ ಸರ್. ಬಟ್ ನಮ್ದು ಸಬ್ಸಿಡಿ ಆಗಿರೋದು ಇವು 3 ಮಾಡಲ್. 3 ಮಾಡಲ್ ಮೇಲೆ 3 ಮಾಡಲ್. ಇದೆಲ್ಲ ತಗೊಂಡ್ರೆ ಏನಾದ್ರು ಫ್ರೀ ಆಗಿ ಕೊಡ್ತಾರೆ ನಮ್ಮ ವೀಕ್ಷಕರಿಗೆ? ಇವು ಎಲ್ಲಾ ಮಷಿನ್ ಅಂದ್ರೆ ಎಲ್ಲಾ ಮಷಿನ್ ಒಬ್ರು ತಗೊಳ್ಳಲ್ಲ. ಈ 3ರಲ್ಲಿ ಯಾವುದೇ ಮಷಿನ್ ತಗೊಂಡ್ರು ಕೂಡ ಇದು 5 kg ಹಿಟ್ ಕಲಿಸೋ ಮಷಿನ್ ಫ್ರೀ ಕೊಡ್ತಾ ಇದೀವಿ. ಫ್ರೀ ಕೊಡ್ತಾರೆ ಕಂಪ್ಲೀಟ್? ಹೌದೌದು. ನಮ್ಮ ಕಂಪನಿಯಿಂದ ನಾವು ಗಿಫ್ಟ್ ಕೊಡ್ತಾ ಇದೀವಿ. ಒಂದ್ ಮಷಿನ್ಗೆ ಅದ್ರ ಜೊತೆ ಇದೊಂದು 5 kg ಮಷಿನ್ ಫ್ರೀ ಕೊಡ್ತಾ ಇದೀವಿ. ಈಗ ನಮ್ಮ ಫ್ರೆಂಡ್ಸ್ ಜೊತೆ ಇಬ್ರು ಬರ್ತಾರೆ, 2 ಮಿಷನ್ ತಗೊಂತಾರೆ, 2 ಇಬ್ಬರಿಗೆ ಫ್ರೀ ಕೊಡ್ತೀರಾ? 2 ತಗೊಂಡ್ರು ಇಬ್ಬರಿಗೆ ಒಂದೊಂದು ಫ್ರೀ ಕೊಡ್ತೀವಿ. ಇಬ್ಬರಿಗೆ ಒಂದೊಂದು ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ವೀರಯ್ಯ ಅಂತೇಳಿ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ವಜ್ರೇಶ್ವರಿ ಹೋಮ್ ಅಪ್ಲಯನ್ಸ್, ತಾರಿಹಾಳ ಇಂಡಸ್ಟ್ರಿಯಲ್ ಏರಿಯಾ, ಹುಬ್ಳಿ. ಕರ್ನಾಟಕದಲ್ಲಿ ಎಲ್ಲ ಮೂಲೆಗೆ ಕೊಟ್ಟಿದ್ದೇವೆ, ಆಮೇಲೆ ಹೊರ ರಾಜ್ಯಗಳಿಗೆ ಕೊಟ್ಟಿದ್ದೇವೆ, ಆಮೇಲೆ ಇವನ್ ಕ್ಯಾಲಿಫೋರ್ನಿಯಾ USA ಎಲ್ಲ ಹೋಗಿದ್ದೇವೆ. ನಮ್ಮ ಮಷಿನ್ ಬೇರೆ ದೇಶಕ್ಕೂ ಸಪ್ಲೈ ಮಾಡಿದ್ದೇವೆ ನಾವು ಮಷಿನ್ಗಳು. ನೋಡೋಣ ಬರ್ರಿ, ತೋರಿಸ್ತೇನೆ. ಇದು ಹಾಫ್ HP ಮೋಟ್ರ್ ಇದೆ, ಸಿಂಗಲ್ ಫೇಸ್, ಗಂಟೆಗೆ 500 ರೊಟ್ಟಿ ಬರ್ತದೆ ಸರ್. ಇದು ಹೌದೌದು, ಇದರಲ್ಲಿ 500 ರೊಟ್ಟಿ. ಸಿಂಗಲ್ ಬೆಲ್ಟ್ ಅಲ್ಲ, ಡಬಲ್ ಬೆಲ್ಟ್. ಇದು ಕೂಡ ವೇಸ್ಟೇಜ್ ಇದ್ರ ಮುಖಾಂತರ ಹೋಗಿ ಇಲ್ಲೇ ಹಿಟ್ ಹಾಕಿರ್ತೀವಲ್ಲ, ಇಲ್ಲೇ ಬೀಳ್ತೈತ್ರಿ. ಅದು ಮತ್ತೆ ರೀಸೈಕ್ಲೇನ್ ಆಗೋದೇ ಅದು ರೊಟ್ಟಿ. ಓಕೆ, ಹಾ, 500 ರೊಟ್ಟಿ ತೆಗಿತೈತೆ ಸರ್. ಅದೇ ಸರ್ಕಾರ ವತಿಯಿಂದ ಸಬ್ಸಿಡಿ ಇದೆ. ರೈತರು 84,000 ರೂಪಾಯಿ ಕೊಡ್ಬೇಕು ಇದಕ್ಕೆ. ಹಾ, 84,000. ಇನ್ನು ಮಿಕ್ಕಿದ ಗೌರ್ಮೆಂಟ್ ಇಂದ ಸಬ್ಸಿಡಿ ವತಿಯಿಂದ ಬರ್ತೈತೆ ನಮಗೆ ದುಡ್ಡು. ಹಾ, ಅವ್ರು ಕೊಡ್ತಾರೆ. ಇದು 1 HP ವಿದೌಟ್ ಪ್ಲೇಟ್ ಅಂತ ಹೇಳ್ಬಿಟ್ಟು ಇದು ಗಂಟೆಗೆ 1000 ರೊಟ್ಟಿ ಬರ್ತೈತೆ ಸರ್. ಇದು 1000 ರೊಟ್ಟಿ ಬರ್ತೈತಿ. ಇದು ರೊಟ್ಟಿ ಮುಂದ್ಗಡೆ ಬರ್ತೈತಲ್ಲ, ಕೈಯಿಂದ ಅವರು ಎತ್ಕೋಬೇಕಿದೆ, ಕೈಯಿಂದ ರೊಟ್ಟಿ ಎತ್ಕೋಬೇಕು. ಇದು ಗಂಟೆಗೆ 1000 ರೊಟ್ಟಿ ಬರ್ತೈತಿ. ಇದು ಬಂದ್ಬಿಟ್ಟು 1,25,000 ರೂಪಾಯಿ ಕೊಡ್ಬೇಕು ರೈತರು ಇದಕ್ಕೆ. ಆ ಸಬ್ಸಿಡಿ ಹೋಗಿ ಅವರು 1,25,000 ಕೊಡ್ಬೇಕು. ಇದು 3ನೇ ಮಾಡಲ್ ಇದೆ. ಇದು ಟಾಪ್ 1 ಮಾಡಲ್ ಇದೆ. ಇದು 1000 ರೊಟ್ಟಿ ಬರ್ತೈತಿ. ಬಟ್ ಇದು 1 HP ಹೆವಿ, ಆಮೇಲೆ ವಿತ್ ಪ್ಲೇಟ್. ಇದು ಏನಾಗ್ತೈತೆ ಅಂದರೆ ಕೈಯಿಂದ ರೊಟ್ಟಿ ತೆಗಿಯೋ ಆಗಿಲ್ಲ. ಇದು ಪ್ಲೇಟ್ ತಿರುಗ್ತಾ ಇರ್ತೈತಲ್ಲ, ಪ್ಲೇಟ್ ಮೇಲೆ ಬಂದು ರೊಟ್ಟಿ ಬೀಳ್ತೈತೆ ಸರ್. 50-60 ರೊಟ್ಟಿ ಇದ್ರ ಮೇಲೆ ಬಂದು ಸ್ಟಾಕ್ ಆದಮೇಲೆ ಮಷಿನ್ ಬಂದ್ ಮಾಡಿಬಿಟ್ಟು ಈ ಪ್ಲೇಟ್ ತಗೋಬೇಕು. ಆಮೇಲೆ ಇನ್ನೊಂದು ಪ್ಲೇಟ್, ಒಟ್ಟು 2 ಪ್ಲೇಟ್ ಕೊಟ್ಟಿರ್ತೇವೆ ಇದಕ್ಕೆ, ಇನ್ನೊಂದು ಪ್ಲೇಟ್ ಹಾಕ್ಬೇಕು ಇದಕ್ಕೆ. ಇದು ಹೆವಿ ಕ್ವಾಲಿಟಿ ಯಾರು ಮಾಡ್ತಾರಲ್ಲ ಅವ್ರಿಗೆ ಉಪಯೋಗ ಆಗ್ತೈತ್ರಿ. ಇದು ಡೈಲಿ ಒಂದು 5-6 ಸಾವಿರ 7-8 ಸಾವಿರ ರೊಟ್ಟಿ ಮಾಡೋರಿಗೆ ಇದು ತೊಗೊಳಕ್ಕೆ ಏನು ತೊಂದರೆ ಇಲ್ಲ. ಅವರು ಬಿಸ್ನೆಸ್ ಮಾಡೋರು, ದೊಡ್ಡ ಹಾಸ್ಟೆಲ್ನವರು,
ಆಮೇಲೆ ಹೋಟೆಲ್ನವರು ಪಿ ಜಿ ಇರೋರು ಇವರೆಲ್ಲ ಯೂಸ್ ಮಾಡ್ಬೋದು ಇದನ್ನು. 2 ಪ್ಲೇಟ್ ಕೊಟ್ಟಿರ್ತೇವೆ, ಅದಕ್ಕೋಸ್ಕರ ಇದು 1,40,000 ಇದು. ಇನ್ಫಾರ್ಮೇಶನ್ ಹೇಳಿದ್ದೀರಾ. ಓಕೆ, ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀರಾ? ಹಾಂ, ಒಂದು ಸರಿ ನಾವು ತೋರಿಸ್ಕೊಡ್ತೇನೆ ಸರ್. ಅಂದರೆ ಜನರಿಗೆ ಹೆಂಗೆ ಮಾಡೋದು ಏನು ಅಂದರೆ ಗೊತ್ತಾಗ್ತೈತೆ, ಅದಕ್ಕೋಸ್ಕರ ಡೆಮೋ ಮಾಡೋಣಲ್ಲ ಸರ್. ಇವಾಗ ಹಿಟ್ಟನ್ನು ನಮಗೆ ಯಾವ ಥರ ಬೇಕು ಆ ಥರ ಹದವಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಎಲ್ಲಿ ಹೆಂಗೆ ಹಾಕಬೇಕು, ಹೆಂಗೆ ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ ಇವಾಗ. ಈ ಕಡೆ ಬಂದು ಪೌಡರ್ ಹಾಕಿದ್ರೆ ಯಾಕೆ ಸರ್? ಹಾಂ, ಇದು ಪೌಡ್ರ್ ಹಾಕಿರೋ ಉದ್ದೇಶ ಏನಪ್ಪ ಅಂದರೆ ಮುಂದ್ಗಡೆ ಬೆಲ್ಟಿಗೆ ಬಂದಾಗ ಇದು ರೊಟ್ಟಿ ಕಚ್ಕೋಬಾರ್ದು ಅಂತೇಳ್ಬಿಟ್ಟು ನಾವು ಪೌಡ್ರ್ ಹಾಕಿರ್ತೇವೆ. ಇದು ಸ್ಲೋಲಿ ಉದುರ್ತಾ ಇರ್ತೈತಿ, ಆಮೇಲೆ ರೊಟ್ಟಿ ಹಿಡ್ಕೊಳ್ಳಲ್ಲ ಇದು. ಅದಕ್ಕೋಸ್ಕರ ಒಣ ಹಿಟ್ಟು ಉದುರೋ ಥರ ಮಾಡಿದ್ದೇವೆ ಸರ್ ನಾವು. ಇದೇ ಇವಾಗ ಆನ್ ಮಾಡೋದು ಸ್ವಿಚ್. ಹಾಂ ಸರ್, ಇದ್ರದ್ದು ಒಂದು ವಿಶೇಷತೆ ಏನಂದರೆ ಇದು ಬಟ್ಟೆ ಹಾಕೋದ್ರಿಂದ ರೊಟ್ಟಿ ಈ ಪ್ಲೇಟ್ ಮೇಲೆ ಬೀಳಬೇಕಾದ್ರೆ ಫೋಲ್ಡ್ ಆಗಲ್ಲ, ನೀಟಾಗಿ ಬೀಳ್ತೈತಿ. ಅದಕ್ಕೋಸ್ಕರ ಇದು ಬಟ್ಟೆ ಹಾಕೋದು ಅಷ್ಟೇ, ಮತ್ತು ಬೇರೆ ಮತ್ತೇನು ಮ್ಯಾಜಿಕ್ ಇಲ್ಲ ಇದರದ್ದು. ಹೌದೌದು ಸರ್. ನೋಡಿ, ಇದು ಮಾಡೋ ಮೆಥಡ್ ಬಂದುಬಿಟ್ಟು ಭಾಳ ಈಸಿಯಾಗಿದೆ. ಇದೇ ಥರ ಪ್ಲೇಟ್ ಇರೋದ್ರಿಂದ ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರೇ ಇದ್ದರೂ ಕೂಡ ರೊಟ್ಟಿ ಮಾಡ್ಕೋಬೋದು ಅವರು. ಒಂದು 200-300 ರೊಟ್ಟಿ ಆರ್ಡ್ರ್ ಬಂತಪ್ಪ ಅಂದರೆ ಪ್ಲೇಟಿದ್ದು ಅದೇ ಅಡ್ವಾಂಟೇಜಸ್. ಪ್ಲೇಟ್ ಇದ್ದರೆ ಪ್ಲೇಟಲ್ಲಿ ಅದರಷ್ಟಕ್ಕೆ ಅದೇ ಬೀಳ್ತಾ ಇರ್ತೈತೆ ರೊಟ್ಟಿ. ಒಂದು 50-60 ರೊಟ್ಟಿ ಬಿದ್ದ ಮೇಲೆ ಮಷಿನ್ ಬಂದ್ ಮಾಡಿಬಿಟ್ಟು ಪ್ಲೇಟ್ ಚೇಂಜ್ ಮಾಡ್ಕೋಬೋದು ಅವರು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಹಾಂ ಸರ್, ರನ್ ಆಗ್ತಾನೆ ಇರ್ತೈತಿ ರೀ, ಅದ್ರ ಪಾಡಿಗೆ ಅದು ಆಗ್ತಾನೆ ಇರ್ತೈತಿ. ಮಾಡ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು. ಆಯ್ತು ಸರ್, ಹಿಟ್ಟು ಖಾಲಿ ಆಯ್ತು ಇವಾಗಿದೆ. ಓಕೆ, ಇವಾಗ ಇದನ್ನು ಎತ್ಕೋಬೇಕಾದ್ರೆ ಇದು ಅಂಟ್ಕೊಳ್ಳಲ್ಲ. ಯಾವ್ದು ಮೇಲಿಂದ ಬಿದ್ದಿರೋದಿಲ್ಲ ಅದನ್ನ ಹಿಂಗೆ ತೊಗೊಳ್ಳೋದು, ಬೇಯಿಸ್ತಾ ಇರೋದು ಅಷ್ಟೇ. ಎಷ್ಟೊತ್ತವರೆಗೂ ಹಿಂಗೆ ಬಿಡ್ಬೋದು? 1 ಗಂಟೆವರೆಗೂ ಬಿಡ್ಬೋದು ಅವರು. ಬಟ್ ಇದ್ರ ಮೇಲೆ ಒಂದು ಬಟ್ಟೆ ಹೊಚ್ಚಬೇಕು ಸರ್. ಬಟ್ಟೆ ಹೊಚ್ಚಲಿಲ್ಲ ಅಂದರೆ ರೊಟ್ಟಿ ಒಣಗಿ ಹೋಗ್ತೈತಿ. ಬಟ್ಟೆ ಹೊಚ್ಚಿ 1 ಗಂಟೆವರೆಗೆ ಇಷ್ಟೇ ಇಟ್ಕೋಬೋದು. ಆಮೇಲೆ ಇನ್ನೂ ಕೆಲವೊಂದು ಜನರಿಗೆ ಏನಾಗ್ತೈತೆ ಅಂದರೆ ಹೋಟೆಲ್ನವ್ರು ಇರ್ತಾರೆ, ಹೋಟೆಲ್ನಲ್ಲಿ ಜಾಗ ಇರೋದಿಲ್ಲ ಅವ್ರಿಗೆ ಮಷಿನ್ ಇಟ್ಕೊಳ್ಳಿಕ್ಕೆ. ಅವರು ಭಾಳ ವಿಚಾರ ಮಾಡ್ತಾ ಇರ್ತಾರೆ, ನಮ್ಮ ಕಡೆ ಜಾಗ ಇಲ್ಲ, ಹೆಂಗೆ ಮಾಡೋದು ಅಂತೇಳ್ಬಿಟ್ಟು. ಅವ್ರಿಗೆ ಇನ್ನೊಂದು ಮಾತು ಹೇಳ್ತೀನಿ, ಇಂಥ ಮಷಿನ್ನ ತೊಗೊಂಡು ಮನೆಯಲ್ಲೇ ಇಟ್ಕೋಬೋದು ಅವರು. ಇಲ್ಲ ನಮ್ಮ ಕಡೆ ಬೇರೆ ಬೇರೆ ಇನ್ನೂ ಚಿಕ್ಕದು ಮಷಿನ್ ಇದಾವೆ, ಅದು ತೊಗೊಂಡು ಮನೇಲಿ ಇಟ್ಕೊಂಡು ಈ ಥರ ರೊಟ್ಟಿ ಮಾಡಿ ಡಬ್ಬಿನಲ್ಲಿ ತೊಗೊಂಡು ಹೋಗ್ಬೋದು. ಹೋಟೆಲಿಗೆ ಹೋಗಿ ಕಸ್ಟಮರ್ ಬರೋ ಟೈಮಿಗೆ ಅವ್ರು ಬೇಯಿಸ್ಕೊಡ್ಬೋದು. ಇದು ಇವನ್ನ ಬೆಂಗಳೂರಂಥ ಸಿಟಿ ಒಳಗೆ ಹೋಟೆಲಲ್ಲಿ ಜಾಗ ಇರೋದಿಲ್ಲ, ಮನೇಲಿ ಇಟ್ಕೊಳ್ಳೋದು, ಮನೇಲಿ ಈ ಥರ ರೊಟ್ಟಿ ಮಾಡೋದು. ಇದನ್ನು ಬೇಯಿಸ್ದೇ ಹಾಗೆ ತೊಗೊಂಡು ಹೋಗ್ಬೇಕು. ತೊಗೊಂಡು ಹೋಗ್ಬಿಟ್ಟು ಅವರು ಕಸ್ಟಮರ್ ಬರೋ ಟೈಮಿಗೆ 2 ರೊಟ್ಟಿ ಬೇಯಿಸಿ ಹಾಗೆ ಕೊಡ್ತಾ ಇರೋದು, ಬಿಸಿ ರೊಟ್ಟಿನೇ. ರೊಟ್ಟಿ ಮಷಿನ್ ಜೊತೆ ನಮ್ಮಲ್ಲಿ ಫಸ್ಟ್ ಫ್ಲೋರ್ ಮಿಲ್, ಇವೆಲ್ಲ ಫ್ಲೋರ್ ಮಿಲ್ ಸಿಂಗಲ್ ಫೇಸಿಂದ ನಡೆಯೋದು, ಮನಿ ಕರೆಂಟಿಗೆ ನಡೆಯೋದು. 1.5 HP, 2.5 HP, 3.5 HP ಅದು ಕೆಪಾಸಿಟಿ ತಕ್ಕಂತೆ ಇದಾವೆ. ಆಮೇಲೆ ನಮ್ಮ ಕಡೆ ಚಪಾತಿ ಮಷಿನ್ ಇದೆ, ಪ್ರೆಸ್ಸಿಂಗ್ ಯೂನಿಟ್. ಹೋಟೆಲ್ನವರಿಗೆ ತುಂಬ ಅನುಕೂಲ ಆಗ್ತಿದೆ. ಚಪಾತಿ ಮಷಿನ್ ತುಂಬ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ, ಪ್ರೆಸ್ಸಿಂಗ್ ಯೂನಿಟ್ ಇದೆ. ಆ ಕಡೆ ಬಂದಿದ್ರೆ ಅದು ಶಾವಿಗೆ ಮೆಷಿನ್. ಹಾಂ, ಶಾವಿಗೆ ಮೆಷಿನ್ನು ಇದೆ. ಅದು ಫ್ಲೋರ್ ಮಿಲ್ ಸಿಗ್ತಾವೆ, ವೆಟ್ ಗ್ರೈಂಡರ್ ಸಿಗ್ತಾವೆ, ವೆಜಿಟೇಬಲ್ ಕಟ್ರ್ ಸಿಗ್ತಾವೆ. ಇವೆಲ್ಲ ಮಷಿನರಿ ನಮ್ಮ ಕಡೆ ಸಿಗ್ತಾವೆ. ಖಾರ ಬೀಸೋದು, ಖಾರ ಕುಟ್ಟೋದು ಅವು ಕೂಡ ಸಿಗ್ತಾವೆ. ಎಲ್ಲ ಐಟಮು ಸಿಗ್ತಾವೆ ಸರ್. ಬಿಸ್ನೆಸ್ ಮಾಡಲಿಕ್ಕೆ ಅವ್ರಿಗೆ ಏನೇನು ಬೇಕು ಎಲ್ಲ ಸಿಗ್ತಾವೆ ನಮ್ಮ ಹತ್ರ. ಹಾಂ, ಇದು ಮನೆಯಲ್ಲೇ ಇಟ್ಕೊಂಡು ಫ್ರೀಜ್ ಟೈಪ. ಇದನ್ನು ಅವರು ಎಲ್ಲಿ ಹೊರಗಡೆ ಹೋಗೋಲ್ಲ. ಸಿಟಿನಲ್ಲಿ ಈಗ ಹಿಟ್ಟು ಬೇಕಂದರೆ ಭಾಳ ದೂರ ಹೋಗ್ಬೇಕಾಗ್ತೈತಿ, ಮನೆಯಲ್ಲೇ ಇಟ್ಕೋಬೋದು. ಇದು ಈ ಥರ ಇರ್ತೈತಿ ಸರ್. ಇದರಲ್ಲೇ ಹಿಟ್ಟು ಸ್ಟಾಕ್ ಆಗ್ತೈತಿ. ಇದು 1 ಗಂಟೆಗೆ 6 ಕಿಲೋ ಹಿಟ್ಟು ಬೀಸ್ತೈತಿ. ಇದು ಇಲ್ಲೇ ಕಾಳು ಹಾಕ್ಬೇಕು, ಕಾಳು ಹಾಕಿಬಿಟ್ಟು ಇದು ಬಂದ್ ಮಾಡಿಬಿಟ್ರೆ ತಾನೇ ಎಲ್ಲ ಕೆಲಸ ಮುಗಿದ ಮೇಲೆ ಅದು ಸೈರನ್ ಆಗ್ತೈತಿ. ಅದು ಕಾಳೆಲ್ಲ ಖಾಲಿ ಆದಮೇಲೆ ಸೈರನ್ ಆಗ್ತೈತಿ. ಅವಾಗ ಇವ್ರು ಬಂದ್ ಮಾಡಿ ಹಿಟ್ಟು ತೊಗೊಂಬಿಡೋದು ಅಷ್ಟೇ, ಮತ್ತೇನಿಲ್ಲ. ಅಂದರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸರ್. ಇದು ಇಲ್ಲಿ ಬಂದುಬಿಟ್ಟು ಇಲ್ಲೇ ನಾವೆಲ್ಲ ಮಷಿನ್ ಜೋಡಿಸೋದು. ಆಮೇಲೆ ಇದೆಲ್ಲ ಮಷಿನ್ ಶಾಪ್, ಎಲ್ಲ ಟೈಪ್ ಮಷಿನ್ಸ್ ಇದಾವೆ ನಮ್ಮ ಕಡೆ. ನೋಡ್ರಿ, ನಾವು ಯಾವುದೂ ಹೊರಗಡೆ ಅಂತ ತರಿಸಲ್ಲ, ಎಲ್ಲ ಇಲ್ಲೇ ರೆಡಿ ಮಾಡಿ ಇಲ್ಲೇ ಅಸೆಂಬ್ಲಿ ಮಾಡ್ತೇವೆ. ನಮ್ಮ ಕಡೆ ಆಲ್ ಟೈಮ್ ಅದಕ್ಕೆ ಏನಾದರೂ ಬೇಕಂದರೆ 1 ಇಯರ್ ವಾರಂಟಿ ಇರ್ತೈತಿ. ಆಮೇಲೆ ಅವರು 5-6 ವರ್ಷ ಬಿಟ್ಟರು ಕೂಡ ನಮ್ಮ ಕಡೆ ಅದಕ್ಕೆ ಬೇಕಾಗಿರುವಂಥ ಸ್ಪೇರ್ ಪಾರ್ಟ್ಸ್ ಎನಿ ಟೈಮ್ ಸಿಗ್ತಾವೆ ನಮ್ಮ ಕಡೆ. ನಮಗೊಂದು ಫೋನ್ ಮಾಡಿದ್ರೆ ಸಾಕು, ನಾವು ಕೊರಿಯರ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಹೆಂಗಾರ ಮಾಡಿ ಒಟ್ಟು ಅವ್ರಿಗೆ ತಲುಪಿಸ್ತೇವೆ. ಎಲ್ಲ ಐಟಮ್ಸ್ ಸ್ಪೇರ್ ಪಾರ್ಟ್ಸ್ ನಮ್ಮ ಕಡೆ ಅವೈಲೇಬಲ್ ಇದೆ ಸರ್. ಏನು ಸರ್ ಇಷ್ಟೊಂದು ರೊಟ್ಟಿ ಮಿಷನ್ ಸ್ಟಾಕ್ ಮಾಡಿಬಿಟ್ಟಿದ್ರಿ ಇಲ್ಲಿ?
ಅದೇ ಈಗ ನಮ್ದು ಕೃಷಿ ಆಫೀಸಿಂದ ಈಗ ಸಬ್ಸಿಡಿ ಬರ್ತೈತಲ್ಲ ಸರ್ ಅದು. ಆಮೇಲೆ ಸಡನ್ ಆಗಿ ಮತ್ತು ಅವ್ರು ಯಾರೋ ಒಂದು 10 ಮಷಿನ್ ಆರ್ಡರ್ ಒಂದೊಂದು ಕೃಷಿ ಇದರಿಂದ ರೈತ ಸಂಪರ್ಕ ಕೇಂದ್ರದಿಂದ ಕೆಲವೊಂದು ಮಷಿನ್ ಆರ್ಡರ್ ಬಂದಿದ ತಕ್ಷಣ ನಮ್ಗೆ ಒಮ್ಗೆ ಕೊಡಕ್ ಆಗಲ್ವಲ್ಲ, ಅದಕ್ಕೆ ನಾವು ರೆಡಿ ಮಾಡಿ ಇಟ್ಬಿಟ್ಟಿದ್ದೇವೆ. ಇವಾಗ ಎಷ್ಟು ಆರ್ಡರ್ ಕೊಟ್ಟರೆ ಸಿಕ್ಬಿಡ್ತೀವಿ. ಅವು ಸಿಕ್ಬಿಡ್ತೈತಿ, ಇಲ್ಲೇ ನೋಡ್ತಾ ಇದ್ರಲ್ಲ ಎದುರುಗಡೆನೇ ಇದೆ ಮಷಿನ್ಗಳು. ಈಗ ನಿಮ್ಮ ಕಂಪ್ನಿ ಹೆಸರು ಹೇಳ್ಬೇಕಂದ್ರೆ ಏನಂತ ಬರುತ್ತೆ? ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ವಜ್ರೇಶ್ವರಿ ಹೋಮ್ ಅಪ್ಲಯನ್ಸ್. ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಹುಬ್ಳಿಯಲ್ಲಿ ನೀವು? ನಾವು ಸ್ಟಾರ್ಟ್ ಮಾಡಿ 11 ವರ್ಷ ಆಯ್ತು ಸರ್. 11 ವರ್ಷದಿಂದ ಮಾಡ್ತಾ ಇದ್ದೀರಾ? ಹೌದೌದು, 11 ವರ್ಷದಿಂದ ಮಾಡ್ತಾ ಇದ್ದೇವೆ. ಹೇಳ್ಬೇಕಾದ್ರೆ ಹುಬ್ಳಿಯಲ್ಲಿ ಫಸ್ಟ್ ರೊಟ್ಟಿ ಮಿಷನ್ ಸ್ಟಾರ್ಟ್ ಮಾಡಿದ್ದು ನಾವೇ ರೊಟ್ಟಿ ಮಿಷಿನ್ ಸ್ಟಾರ್ಟ್ ಮಾಡಿರೋದು ಸರ್. ಈ ರೊಟ್ಟಿ ಮಿಷನ್ ತಗೊಂಡ್ರೆ ಯಾವ ಕರೆಂಟ್ ಅಲ್ಲಿ ರನ್ ಮಾಡ್ಬೋದು ನಮ್ಮ ವೀಕ್ಷಕರು? ಎಲ್ಲ ಸಿಂಗಲ್ ಫೇಸೇ ಇದು. 1 HP ಇದೆ, 1/2 HP ಇದೆ, 1/4 HP ಇದೆ ನಮ್ಮ ಹತ್ರ. ಆಮೇಲೆ ಇನ್ನೂ ಒಂದು ಮನಿ ಬಳಕೆಗೂ ಕೂಡ ಮಷಿನ್ ಇದೆ ನಮ್ಮ ಕಡೆ. ಚಿಕ್ಕದೂ ಇದೆ, 25-30 ಸಾವಿರದ ಇಷ್ಟೇ ಸಣ್ಣದು ಮಾಡಿದ್ದೇವೆ. ಚಿಕ್ಕದಾದ ಕುಟುಂಬ, ಚಿಕ್ಕದ ಕುಟುಂಬಕ್ಕೆ ಒಂದು ಫ್ಯಾಮಿಲಿ ಸಂಬಂಧ. ರೊಟ್ಟಿ ಮಾಡೋ ಮಿಷನ್ ಅಷ್ಟೇ ಸಿಗುತ್ತಾ? ಅದು ಬಿಟ್ಟು ಬೇರೆ ಏನೇನು ಸಿಗುತ್ತೆ? ಫ್ಲೋರ್ ಮಿಲ್ ಮಷಿನ್ ಸಿಗ್ತೈತಿ, ಹಿಟ್ಟು ಕಲ್ಸೋದು ಮಷಿನ್, ಮೇಲೆ ರೊಟ್ಟಿ ಬೇಯಿಸೋದು, ಅದಕ್ಕೆ ಬೇಯಿಸೋದಕ್ಕೆ ಒಲಿ ಕೂಡ ಸಿಗ್ತೈತಿ ನಮ್ಮ ಕಡೆ. ಎಲ್ಲ ಪ್ಯಾಕೇಜ್ ನಿಮ್ಮ ಹತ್ರ ಎಲ್ಲ ಪ್ಯಾಕೇಜ್ ಸಿಗ್ತೈತಿ. ಈಗ ಇದಕ್ಕೆ ಎಷ್ಟು ವರ್ಷ ವ್ಯಾರಂಟಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ? ಎಲ್ಲ 1 ವರ್ಷ ವಾರಂಟಿ ಇರ್ತೈತೆ ಸರ್. ಅದು ಸರ್ವಿಸ್ ಅಲ್ಲಿ ಹೆಂಗ್ ಕೊಡ್ತೀರಾ? ಸರ್ವಿಸ್ ಅಂದ್ರೆ ನಮ್ಗೆ 1 ವರ್ಷ ವಾರಂಟಿ ಇರ್ತೈತಿ. ಅವ್ರು ಏನಾದ್ರು ಸಣ್ಣ ಪುಟ್ಟ ಇದ್ರೆ ಒಂದು ವಿಡಿಯೋ ಕಾಲಿಂಗ್ ಮಾಡ್ತಾರ. ಸರ್ ಇವಾಗ ಹಿಟ್ಟು ಕಲಿಸ್ಬಿಟ್ಟಿದ್ದೇವೆ, ಸ್ವಲ್ಪ ಈ ತರ ಇದೆ ಅಂತ ಕೂಡಲೇ ನಾವು ಹೇಳ್ತೀವಿ ವಿಡಿಯೋ ಕಾಲಿಂಗ್ ಒಳಗ. ವಿಡಿಯೋ ಕಾಲಿಂಗ್ ಅಲ್ಲಿ ಹಿಂಗ್ ಮಾಡ್ರಿ ಅಂತ ಹೇಳ್ತೀವಿ. ಆಮೇಲೆ ಅವ್ರ ಕಡೆ ಮಾಡಕ್ಕಾಗಿಲ್ಲ, ಇದು ಮೆಜರ್ ಆಯ್ತಪ್ಪ ಅಂದ್ರೆ ನಾವು ಒಬ್ರನ್ನ ಇಲ್ಲಿಂದ ಬೆಳಿಗ್ಗೆ ಕಳಿಸಿ ಕೊಟ್ಬಿಡ್ತೇವೆ ಅವ್ರಿಗೆ. ಇಡೀ ಕರ್ನಾಟಕದ ಎಲ್ಲೇ ಯಾವ್ದೋ ಮೂಲೆಯಲ್ಲಿ ಇದ್ರು ಕೂಡ ಸರ್ವಿಸ್ ಕೊಡ್ತೇವೆ. ಒಬ್ರು ನಿಮ್ ಕಡೆಯಿಂದ ಕಳಿಸ್ಕೊಡ್ತಾರೆ. ಹೌದೌದೌದು. ಅದಕ್ಕೆ ಚಾರ್ಜಸ್ ತಗೊಂತಾರೆ? ಫ್ರೀ ಇರುತ್ತೆ. 1 ವರ್ಷ ಮಟ್ಟ ನಾವು ಚಾರ್ಜ್ ತಗೊಳಲ್ಲ ಸರ್. ನಾವು ಬರೀ ಬಸ್ ಚಾರ್ಜ್ ಒಂದು ತಗೊಳ್ತೇವೆ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಕಂಪ್ಲೀಟ್ ಫ್ರೀ ಆಗಿರ್ತೈತಿ. ಆಮೇಲೆ ನಮ್ದು ಒಂದು ವ್ಯಾನೇ ಮಾಡಿಬಿಟ್ಟಿದ್ದೇವೆ ನಾವು. ಸರ್ವಿಸ್ ಸಂಬಂಧ ಒಂದು ವ್ಯಾನ್ ಇದೆ ನಮ್ದು. ಅದು 1-2-3 ಜನರಿಗೆ ಹತ್ತಿಸ್ಬಿಟ್ಟು ಅದಕ್ಕೆ ಏನೇನು ಬೇಕು ನಮ್ದು ಟೂಲ್ಸ್ ಎಲ್ಲ ಇಟ್ಕೊಂಡು ಒಂದು ಸರೌಂಡಿಂಗ್ ಒಂದು ತಿಂಗಳದಾಗ 1 ರೌಂಡ್ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೇವೆ ನಾವು. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆ ಸಬ್ಸಿಡಿಯಲ್ಲಿ ಒಳ್ಳೆ ರೊಟ್ಟಿ ಮಿಷನ್ ಕೊಡ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು. ಬಟ್ 50% ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ. ಸಿಗ್ತೈತ್ರಿ. ಓಕೆ. ಇದು ಕರೆಂಟ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು? ಕರೆಂಟ್ ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಹುಬ್ಳಿಯಿಂದ 10 ಕಿಲೋಮೀಟರ್ ಇದೆ ಸರ್. ವಿಮಾನ ನಿಲ್ದಾಣ ರೋಡ್, ವಿಮಾನ ನಿಲ್ದಾಣದಿಂದ ಮುಂದೆ 4 ಕಿಲೋಮೀಟರ್ ಆಗ್ತೈತೆ. ತಾರಿಹಾಳ ಇಂಡಸ್ಟ್ರಿಯಲ್ ಏರಿಯಾ. ವೀಕ್ಷಕರು ನಿಮ್ಗೆ ಅಷ್ಟಕ್ಕೂ ಎಕ್ಸಾಕ್ಟ್ ಲೊಕೇಶನ್ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಡೈರೆಕ್ಟ್ ಪಿನ್ ಮಾಡಿರ್ತೀನಿ. ಡೈರೆಕ್ಟ್ ಕ್ಲಿಕ್ ಮಾಡಿ ಲೊಕೇಟ್ ಮಾಡ್ಕೊಂಡು ಬನ್ನಿ. ಇಲ್ಲ ವಿಡಿಯೋದಲ್ಲಿ ಕೊಟ್ಟರೆ ನಮಗೆ ಜಸ್ಟ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು, ಇಲ್ಲ ಕಾಲ್ ಮಾಡ್ಬೋದು, ಡೀಟೇಲ್ಸ್ ಕೊಡ್ತಾರೆ. ಬೇಗ ವಿಸಿಟ್ ಮಾಡಿ. 50% ಸಬ್ಸಿಡಿಯಲ್ಲಿ ನಿಮಗೆ ರೊಟ್ಟಿ ಮಿಷನ್ ನಿಮ್ದು ಹಾಕ್ಸ್ಕೊಳ್ಳಿ. ಸೊ ಥ್ಯಾಂಕ್ ಯು. ನಮ್ಮ ವೀಕ್ಷಕರು ರೊಟ್ಟಿ ಮಿಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ನೋಡಿದಲ್ಲ ವೀಕ್ಷಕರೇ, ಇವತ್ತು 50% ಸಬ್ಸಿಡಿಯಲ್ಲಿ ನಿಮಗೆ ರೊಟ್ಟಿ ಮಿಷನ್ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು, ಟೋಟಲ್ ಆಗಿ 3 ಮಾಡಲ್ ಇದೆ. ಇದರಲ್ಲಿ ಯಾವುದೇ ನೀವು ತೊಗೊಂಡ್ರೆ ಇದು ಹಿಟ್ಟು ಕಲ್ ಸಬ್ಮಿಷನ್ ಕಂಪ್ಲೀಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ. ಮಿಸ್ ಮಾಡ್ಕೊಳ್ಕೋಬೇಡಿ. ಈ ಆಫರ್ನ ಬೇಗ ಗ್ರಾಪ್ ಮಾಡ್ಕೊಳ್ಳಿ. PG ಯಾರ ಹತ್ರ ಇದೆ, ಯಾರು ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ, ತುಂಬ ಕುಟುಂಬ ಯಾರಿದೆ ಅಂತರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. 50% ಸಬ್ಸಿಡಿಯಲ್ಲಿ ಇವತ್ತು ರೊಟ್ಟಿ ಮಿಷನ್ ಸಿಗುತ್ತೆ. ಅವರು ಬೇಗ ಈ ಆಫರ್ನ ಗ್ರಾಪ್ ಮಾಡ್ತಾರೆ. ಇದೇ ರೀತಿ ಒಳ್ಳೆ ಅಪ್ಡೇಟ್ಗಾಗಿ ನಮ್ಮ ಒಂದು NBN ಕನ್ನಡ ಸರ್ ಪೇಜನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ, ಮುಂದುವರಿಸಿರ್ತೀನಿ. ಧನ್ಯವಾದಗಳು.